ಹೇ ಪ್ರೇಕ್ಷಿತೆ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ರ್ಯಾಪಿಡೋ ಆ್ಯಪಲ್ಲಿ ಬೈಕ್ ಬುಕ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ಲೈವ್ ಪ್ರೂಫ್ ಜೊತೆ ನಿಮಗೆ ತೋರಿಸ್ತೀನಿ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ದಾರೆ ಈ ರ್ಯಾಪಿಡೋ ಆ್ಯಪಲ್ಲಿ ಬೈಕ್ ಬುಕ್ ಮಾಡೋದು ಹೇಗೆ ಅಂತ. ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ, ನಿಮಗೂ ಯೂಸ್ ಆಗ್ತೈತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಮೇಯ್ನಾಗಿ 2 ಪಾಯಿಂಟ್ಸ್ ಬಗ್ಗೆ ಮಾತಾಡ್ತೀನಿ. ಫಸ್ಟು ಈ ರ್ಯಾಪಿಡೋ ಆ್ಯಪಲ್ಲಿ ಬೈಕ್ ಬುಕ್ ಮಾಡೋದು ಹೇಗೆ ಅಂತ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಸೇಫ್ಟಿ ಟಿಪ್ಸ್ ಬಗ್ಗೆ ಮಾತಾಡ್ತೀನಿ. ಇವು ಫಾಲೋ ಮಾಡಿದ್ರೆ ಸ್ವಲ್ಪ ನೀವು ಸೇಫ್ಟಿಯಾಗಿ ಇರ್ತೀರಾ. ಇವಾಗ ನಾನು ಫಸ್ಟು ರ್ಯಾಪಿಡೋ ಆ್ಯಪಲ್ಲಿ ಬೈಕ್ ಬುಕ್ ಮಾಡೋದು ಹೇಗೆ ಅಂತ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಈ ವಿಡಿಯೋಗೆ ಅಟ್ಲೀಸ್ಟ್ ಒಂದು 20 ಲೈಕ್ಸನ್ನು ಬರ್ತಾವಂತ ನಾನು ಅನ್ಕೊತಾ ಇದ್ದೀನಿ. ನಾನು ಇವಾಗ ಬೈಕ್ ಬುಕ್ ಮಾಡಿ ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ಆಮೇಲೆ ಮಿಕ್ರೋ ವಿಷಯಗಳ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟ್ ನೀವು ಪ್ಲೇಸ್ಟೋರ್ ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಅಲ್ಲಿ ಸರ್ಚ್ ಬಾರಲ್ಲಿ ರ್ಯಾಪಿಡೋ ಅಂತ ಸರ್ಚ್ ಮಾಡಿ. ರ್ಯಾಪಿಡೋ ಅಂತ ಸರ್ಚ್ ಮಾಡಿದ ಮೇಲೆ ರ್ಯಾಪಿಡೋ ಆ್ಯಪ್ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಿದ ಮೇಲೆ ನೀವು ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಅಲ್ಲಿ ಫಸ್ಟು ಮೊಬೈಲ್ ನಂಬರ್ ಕೇಳ್ತೈತೆ. ನಿಮ್ಮದು ಮೊಬೈಲ್ ನಂಬರ್ ಎಂಟರ್ ಮಾಡಿ, ಒಂದು OTP ಬರ್ತೈತೆ. OTP ಅಲ್ಲಿ ಎಂಟರ್ ಮಾಡಿ. OTP ಎಂಟರ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಕ್ರೀನಲ್ಲಿ ನಿಮ್ಮದು ಹೆಸರು ಕೇಳ್ತೈತೆ. ಹೆಸರು ಎಂಟರ್ ಮಾಡಿ. ಕೆಳಗಡೆ ರೆಫರ್ ಕೋಡ್ ಕೇಳ್ತೈತೆ. ನಿಮ್ಮ ಇಷ್ಟ ರೆಫರ್ ಕೋಡ್ ಎಂಟರ್ ಮಾಡಿದ್ರು ಮಾಡಿಲ್ಲ ಅಂದ್ರೂ ಪ್ರಾಬ್ಲಮ್ ಏನಿಲ್ಲ. ಆಮೇಲೆ ಲೊಕೇಶನ್ ಕೇಳ್ತೈತೆ. ಲೊಕೇಶನ್ ಅಲೋ ಮಾಡಿ. ಲೊಕೇಶನ್ ಅಲೋ ಮಾಡಿದ ಮೇಲೆ ನೀವು ಹೋಮ್ ಸ್ಕ್ರೀನ್ಗೆ ಬರ್ತೀರಾ. ಈ ಥರ ನಾನು ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ತಾನೆ, ಈ ಥರ ಕಾಣಿಸ್ತೈತೆ. ಅಲ್ಲಿ ವೇರ್ ಡು ಯು ವಾಂಟ್ ಟು ಗೋ ಅಂತ ಒಂದು ಆಪ್ಷನ್ ಇರ್ತೈತೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೀವು ನೋಡ್ಬೋದು ಸೆಕೆಂಡ್ ಆಪ್ಷನ್ ಒಂದು ಇರ್ತೈತೆ. ಅಲ್ಲಿ ನೀವು ನೋಡ್ಬೋದು ಡ್ರಾಪ್ ಲೊಕೇಶನ್ ಅಂತ ಒಂದು ಆಪ್ಷನ್ ಐತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಎಲ್ಲಿಗೆ ಹೋಗ್ಬೇಕು ಅನ್ಕೊತಾ ಇದ್ದೀರಾ ಅಲ್ಲಿ ಎಂಟರ್ ಮಾಡಬೇಕು. ನಾನು ಒಂದು ಥಿಯೇಟ್ರಿಗೆ ಹೋಗ್ಬೇಕು ಅನ್ಕೊತಾ ಇದ್ದೀನಿ. ಇವಾಗ ಆ ಥಿಯೇಟ್ರ್ ಹೆಸರಲ್ಲಿ ಎಂಟರ್ ಮಾಡಿದ್ದೀನಿ. ಎಂಟರ್ ಮಾಡಿದ ಮೇಲೆ ಅಲ್ಲಿ ಕೆಳಗಡೆ ಅಡ್ರೆಸ್ಸು ನೀವು ನೋಡಬೇಕು, ಫುಲ್ ಅಡ್ರೆಸ್ ನೋಡಬೇಕು. ಅಂದರೆ ಇವಾಗ ನಾನು ಒಂದು ಥಿಯೇಟ್ರಿಗೆ ಹೋಗ್ಬೇಕು ಅನ್ಕೊತಾ ಇದ್ದೀನಿ. ಆ ಥಿಯೇಟ್ರ್ ಹೆಸರಲ್ಲಿ 2-3 ಇರ್ಬೋದು. ಅದಕ್ಕೆ ನೀವು ಡೆಫಿನೆಟಾಗಿ ಕೆಳಗಡೆ ಫುಲ್ ಅಡ್ರೆಸ್ ಡೆಫಿನೆಟಾಗಿ ನೀವು ನೋಡಬೇಕು. ನೋಡಿದ ಮೇಲೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ನಾನು ಇವಾಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಈ ಥರ ಆಟೋ ಹಾಗೆ ಕ್ಯಾಬ್ ಬೈಕ್ ಎಲ್ಲ ಬರ್ತವೆ. ಮೇಲೆ ನೀವು ನೋಡ್ಬೋದು ಬೈಕ್ ಡೈರೆಕ್ಟ್ ಅಂತ ಒಂದು ಆಪ್ಷನ್ ಇರ್ತೈತೆ, ಹಾಗೆ ಸ್ಕೂಟಿ ಡೈರೆಕ್ಟ್ ಅಂತ ಒಂದು ಆಪ್ಷನ್ ಇರ್ತೈತೆ. ನೀವು ನೋಡ್ಬೋದು 2 ಆಪ್ಷನ್ಸ್ ಇರ್ತವೆ. ನೀವು ಬೈಕ್ ಮೇಲೆ ಹೋಗ್ಬೇಕು ಅನ್ಕೊತಾ ಇದ್ದೀರಾ, ಸ್ಕೂಟಿ ಮೇಲೆ ಹೋಗ್ಬೇಕು ಅನ್ಕೊತಾ ಇದ್ದೀರಾ, ನಿಮ್ಮದು ಕಂಫರ್ಟ್ ಅದು, ನಿಮ್ಮಿಷ್ಟ ಅದು, ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಸ್ಕೂಟಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿದ ಮೇಲೆ ಕೆಳಗಡೆ ನೀವು ನೋಡ್ಬೋದು ಬುಕ್ ಸ್ಕೂಟಿ ಡೈರೆಕ್ಟ್ ಅಂತ ಬಂತು. ಅದಕ್ಕಿಂತ ಮುಂಚೆ 2 ವಿಷಯ ನೀವು ನೆನಪಿಟ್ಕೊಬೇಕು. ಫಸ್ಟ್ ಏನಂದರೆ ಪೇಮೆಂಟ್ ಹತ್ರ ಮಾತ್ರ ನೀವು ಮ್ಯಾಕ್ಸಿಮಮ್ ಕ್ಯಾಶ್ ಇಕ್ಕೊಳೋದೇ ಒಳ್ಳೆಯದು. ಅಲ್ಲಿ ಅಮೆಜಾನ್ ಪೇ, ವ್ಯಾಲೆಟ್ ಆ ಥರ ಏನು ಸಪೋರ್ಟ್ ಇಲ್ಲ. ಬೈಕ್ ಅಂದರೆ ಮಾತ್ರ ಡೆಫಿನೆಟಾಗಿ ಓನ್ಲಿ ಕ್ಯಾಶ್ ಸಪೋರ್ಟ್ ಇರ್ತೈತೆ. ಕ್ಯಾಶ್ ಇಕ್ಕೊಳೋದೇ ಒಳ್ಳೆಯದು. ಪೇಮೆಂಟ್ ಸೆಕ್ಷನಲ್ಲಿ ಕ್ಯಾಶ್ ಇಕ್ಕಿ. ಆಮೇಲೆ ನೆಕ್ಸ್ಟು ಪಕ್ಕದಲ್ಲಿ ನೀವು ನೋಡ್ಬೋದು ಆಫರ್ಸ್ ಅಂತ ಒಂದು ಆಪ್ಷನ್ ಐತೆ. ಆಫರ್ಸ್ ಮೇಲೆ ಕ್ಲಿಕ್ ಮಾಡಿ. ಸಪೋಸ್ ನಿಮ್ಮ ಹತ್ರ ಏನಾರ ಕೂಪನ್ಸ್ ಇದ್ದರೆ ಅಲ್ಲಿ ಎಂಟರ್ ಮಾಡಿದರೆ ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಸಿಗ್ಬೋದು. ಡೆಫಿನೆಟಾಗಿ ಕೂಪನ್ ಎಂಟರ್ ಮಾಡಿ. ಸಪೋಸ್ ಏನಾರು ಇದ್ದರೆ ಮಾತ್ರ ಡೆಫಿನೆಟಾಗಿ ಸ್ವಲ್ಪ ಪ್ರೈಸ್ ಕಡಿಮೆ ಹಾಕೋಕೆ ಜಾಸ್ತಿ ಇರ್ತೈತೆ. ಆಮೇಲೆ ಕೆಳಗಡೆ ನೀವು ನೋಡ್ಬೋದು ಬುಕ್ ಸ್ಕೂಟಿ ಡೈರೆಕ್ಟ್ ಅಂತ ಇರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇದು. ಯಾಕಂದರೆ ಪಿಕಪ್ ಪಾಯಿಂಟ್ ಅಂತ ಇರ್ತೈತೆ. ಅದು ನೀವು ನಿಮ್ಮ ಮನೆ ಹತ್ರ ಇಕ್ಕೊಬೇಕು. ಡೆಫಿನೆಟಾಗಿ ನೀವು ಅದು ಲೊಕೇಶನ್ನ ನೀವು ಜೂಮ್ ಮಾಡ್ಬೋದು. ಜೂಮ್ ಮಾಡಿ ಆ ಹತ್ರದಲ್ಲಿ ಎಲ್ಲ ನೋಡಿ ಇದು ನಿಮ್ಮ ಲೊಕೇಶನ್ ಅಲ್ಲ ಅಂತ ಚೆಕ್ ಮಾಡಿ ಆಮೇಲೆ ಪಿಕಪ್ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊಳೋದು ಒಳ್ಳೆಯದು. ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ಕೆಳಗಡೆ ನೀವು ನೋಡ್ಬೋದು ಬುಕ್ ಸ್ಕೂಟಿ ಡೈರೆಕ್ಟ್ ಅಂತ ಐತೆ ತಾನೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಹತ್ರ ಇರೋ ರೈಡರ್ಸ್ಗೆಲ್ಲ ಈ ರಿಕ್ವೆಸ್ಟ್ ಹೋಗ್ತೈತೆ. ಅವರು ಆ್ಯಕ್ಸೆಪ್ಟ್ ಮಾಡಬೇಕು. ಅವರು ಆ್ಯಕ್ಸೆಪ್ಟ್ ಮಾಡಿದ ಮೇಲೆ ಅಲ್ಲಿ ಸ್ಕ್ರೀನ್ ಮೇಲೆ ಹಾಗೆ ನೋಟಿಫಿಕೇಷನಲ್ಲಿ ಅವ್ರ ಡೀಟೇಲ್ಸ್ ಬರ್ತವೆ. ಅವ್ರ ಬೈಕ್ ನಂಬರ್ ಬರ್ತೈತೆ. ಹಾಗೆ ಅಲ್ಲಿ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಒಂದು 4 ನಂಬರ್ ಪಿನ್ ಒಂದು ಬರ್ತೈತೆ. ಆ 4 ನಂಬರ್ ಪಿನ್ ಅವ್ರಿಗೆ ನೀವು ಹೇಳಬೇಕು. ಯಾವಾಗಂದರೆ ಅವರು ನಿಮ್ಮನ್ನ ಪಿಕಪ್ ಮಾಡ್ಕೊಳೋವಾಗ ಆ 4 ನಂಬರ್ ಪಿನ್ ಕೇಳ್ತಾರೆ, ಅವಾಗ ಹೇಳಬೇಕಷ್ಟು. ಇವಾಗ ನೀವು ಪಿನ್ ಎಂಟರ್ ಮಾಡಿದ್ಮೇಲೆ ಅವ್ರ ಪಿನ್ ಎಂಟರ್ ಮಾಡಿದ್ಮೇಲೆ ರೈಟ್ ಕನ್ಫರ್ಮ್ ಆಗ್ತೈತೆ. ಆಮೇಲೆ ನಿಮ್ಮದು ಡ್ರಾಪ್ ಲೊಕೇಶನ್ ನೀವು ರೀಚ್ ಆದಮೇಲೆ ಕ್ಯಾಶ್ ಆಗ್ಬೋದು, ಇಲ್ಲಾಂದರೆ ನೀವು ಸ್ಕ್ಯಾನ್ ಮಾಡಿ ಪೇಮೆಂಟ್ ಆದರೆ ಮಾಡ್ಬೋದು. ಡೆಫಿನೆಟಾಗಿ ಈ ಥರ ನೀವು ರ್ಯಾಪಿಡೋ ಆ್ಯಪಲ್ಲಿ ಬೈಕ್ ಬುಕ್ ಮಾಡಿ ಹೋಗ್ಬೋದು. ಇವಾಗ ನಾನು ಸೇಫ್ಟಿ ಟಿಪ್ಸ್ ಬಗ್ಗೆ ಮಾತಾಡ್ತೀನಿ. ನೀವು ರೈಡು ಕನ್ಫರ್ಮ್ ಆದಮೇಲೆ ಅಲ್ಲಿ ಶೇರ್ ಲೊಕೇಶನ್ ಅಂತ ಒಂದು ಆಪ್ಷನ್ ಇರ್ತೈತೆ. ಸಪೋಸ್ ನೀವು ಲೇಡೀಸ್ ಆದರೆ ಮಾತ್ರ ನಿಮ್ಮ ಫ್ರೆಂಡ್ಸ್ ಆಗ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು, ಆ ಲೊಕೇಶನ್ನ ಶೇರ್ ಮಾಡಿ. ಡೆಫಿನೆಟಾಗಿ ಆ ಲಿಂಕ್ ಶೇರ್ ಮಾಡಿದರೆ ಅವ್ರಿಗೆ ಗೊತ್ತಾಗ್ತದೆ ನೀವು ಎಲ್ಲಿದ್ದೀರ ಅಂತ. ಡೆಫಿನೆಟಾಗಿ ಇದು ಮಾತ್ರ ನೀವು ನೆನಪಿಟ್ಕೊಂಡು ಲೊಕೇಶನ್ ಶೇರ್ ಮಾಡೋದು ಒಳ್ಳೆಯದು. ಸಪೋಸ್ ನೈಟ್ ಜರ್ನಿ ಮಾಡೋರಾದರೆ ಮಾತ್ರ ಡೆಫಿನೆಟಾಗಿ. ಹಾಗೆ ಸೆಕೆಂಡ್ ಟಿಪ್ ಏನಂದರೆ, ಇವಾಗ ನಾನು ಎಕ್ಸಾಂಪಲಲ್ಲಿ ಬೆಂಗಳೂರಲ್ಲಿದ್ದೀನಿ ಪ್ರೆಸೆಂಟ್. ಆದರೆ ಬೆಂಗಳೂರಲ್ಲಿ ಬ್ಯಾಕ್ ಸೈಡ್ ಕುತ್ಕೊಳೋರ್ಗೂ ಡೆಫಿನೆಟಾಗಿ ಹೆಲ್ಮೆಟ್ ಇರಬೇಕು. ಕೆಲವೊಂದು ಸಿಟೀಸಲ್ಲಿ ಆ ಥರ ರೂಲ್ಸ್ ಏನಿಲ್ಲ. ಡೆಫಿನೆಟಾಗಿ ಅವರು ಹೆಲ್ಮೆಟ್ ಕೊಡ್ತಾರೆ, ಹೆಲ್ಮೆಟ್ ಇಕ್ಕೊಳೋದೇ ಒಳ್ಳೆಯದು. ಈ 2 ಟಿಪ್ಸ್ ನೀವು ಡೆಫಿನೆಟಾಗಿ
ನೀಟಾಗಿ ಫಾಲೋ ಮಾಡಿರಿ. ಹಾಗೆ ಈ ವಿಡಿಯೋನಿಂದ ನಾನು ಈ ರ್ಯಾಪಿಡೋ ಆ್ಯಪಲ್ಲಿ ಬೈಕ್ ಬುಕ್ ಮಾಡೋದು ಹೇಗೆ ಅಂತ ಎಷ್ಟೆಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೆ ಅಂತ ನಾನು ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಮಾತ್ರ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರ ನಾನು ವೀಡಿಯೋಸ್ ಡೆಫಿನೆಟಾಗಿ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.